ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಷಾಢ ಇರೋದ್ರಿಂದ ಅವಳು ವಾಪಸ್ಸು ನಮ್ಮನೆಗೆ ಬಂದಿದ್ದಾಳೆ. ಇವ್ರದ್ದು 114 ಇದೆ. ಜಸ್ಟ್ ಹಿಂಗಿಡು. ಕಷ್ಟ ಇದೆ ಒಟ್ಟಿನಲ್ಲಿ. ಗೈಸ್ ಅವಳಿಗೆ ವರ್ಕ್ ಫ್ರಮ್ ಹೋಮ್ ಅಂತೆ ನೋಡಿ. ವರ್ಕ್ ಫ್ರಮ್ ಹೋಮ್ ಅಂದರೆ ಈ ಥರ ಕೆಲಸ ಮಾಡೋದು ಕಾರಲ್ಲಿ ಕುತ್ಕೊಂಡು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಷ್ಟೊಂದು ದಿವಸ ಆದಮೇಲೆ ಮತ್ತೆ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ಮೇಲೆ ಕನ್ಸಿಸ್ಟೆಂಟಾಗಿರ್ಬೇಕಂತ ಗೊತ್ತು. ಇದು ಡೈಲಾಗ್ನ ಪ್ರತಿ ವ್ಲಾಗಲ್ಲೇ ಹೇಳ್ತೀನಿ, ಬಟ್ ಮತ್ತೆ ಹೇಳ್ತಾ ಇದ್ದೀನಿ, ಇನ್ಮೇಲೆ ಕನ್ಸಿಸ್ಟೆಂಟಾಗಿರ್ಬೇಕಂತ ಒಂದು ಸ್ವಲ್ಪ ವ್ಲಾಗ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಏನೇನು ಮಾಡಬೇಕು, ಹೆಂಗೆ ಮಾಡಬೇಕು ಅಂತ. ಸೊ ಆಲ್ರೆಡಿ ಆ ಸ್ಕ್ರಿಪ್ಟ್ ಎಲ್ಲ ರೆಡಿ ಇಟ್ಕೊಂಡಿದ್ದೀನಿ. ಸೊ ಇನ್ಮೇಲೆ ಡೆಫಿನೆಟ್ಲಿ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಈ ವ್ಲಾಗು ನೀವೆಲ್ಲ ತಮ್ನೇಲಲ್ಲಿ ನೋಡಿರೋಂಗೆ, ಸೊ ಸ್ಯಾಮು ಆಷಾಢ ಅಂತ ಮನೆಗೆ ಬಂದಿದ್ದಾಳೆ. ಆ್ಯಂಡ್ ನಾವು ಡೈಲಿ ಇನ್ಮೇಲೆ ಏನೇನು ಮಾಡ್ತೀವಿ, ಅಂದರೆ ಆಚೆ ಹೋಗಿ ಏನೇನು ಮಾಡ್ತೀವಿ, ಮನೇಲಿ ಏನೇನು ಮಾಡ್ತೀವಿ, ಏನೇನು ಮಜಾ ಮಾಡ್ತೀವಿ, ಏನೇನು ಚಾಲೆಂಜ್ ವೀಡಿಯೋಸ್ ಮಾಡ್ತೀವಿ, ಸೊ ಅದೆಲ್ಲನೂ ಪ್ರತಿಯೊಂದು ರೆಕಾರ್ಡ್ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಸ್ಟಾರ್ಟ್ ಮಾಡಿದ ತಕ್ಷಣ ವಿಷಯದ ಏನೋ ಡೈಲಾಗ್ ಹೇಳಿದೆ. ಏನು ಹೇಳಿದೆ? ನಾನು ಏನು ರೆಡಿಯಾಗಿದ್ದೀನಿ ಅಂತ. ಹಾಂ ಗೈಸ್, ಹಾಯ್ ವಿಶ್ವತ. ಸೊ ಗೈಸ್, ರೀಸೆಂಟಾಗಿ ವಿಶ್ವತನ ಬರ್ಡೇ ಇತ್ತು. ಸೊ ಅವಳ ಬರ್ಡೇಗೆ ನಾನು ಇರಲಿಲ್ಲ, ಬಿಕಾಸ್ ನನಗೆ ಹುಷಾರಿರಲಿಲ್ಲ. ಸೊ ಅದಕ್ಕೆ ಅವಳ ಬರ್ಡೇಗೆ ನಾನು ಮಿಸ್ ಆಗಿರೋದಕ್ಕೆ ಸೊ ವಿಶ್ವತನ ಜೊತೆ ಒಂದು ಡೇ ಔಟ್ ಇದೆ. ವಿಶ್ವತಂಗೆ ಒಂದು ದಿವಸ ಸರ್ಪ್ರೈಸ್ ಇದೆ, ಅದು ಅವಳಿಗೆ ಹೇಳಿಲ್ಲ. ನಾನು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಸೊ ಈ ವೀಕಲ್ಲಿ ಯಾವ್ದು ಫ್ರೀ ಇದೆಯಾ? ಈ ವೀಕಲ್ಲಿ ಸಂಡೇ. ಓಕೆ, ಸೊ ಸಂಡೇ ಆ ವ್ಲಾಗ್ ಶೂಟ್ ಮಾಡ್ತೀನಿ. ಇವಾಗ ಸ್ಯಾಮಿಗೆ ಏನೋ ಮೀಟಿಂಗ್ ನಡೀತಿದೆ, ಒಳಗಡೆ ಇದ್ದಾಳೆ. ಸೊ ಅವಳ್ದು ಆ ಮೀಟಿಂಗ್ ಆಗಿದ ತಕ್ಷಣ ಅವಳನ್ನ ಹೋಗಿ ಮಾತಾಡಿಸಿ ಕೇಳೋಣ. ಗೈಸ್, ಇವಳು ನೋಡಿ, ಇಪ್ಪಿ ನೂಡಲ್ಸು ಬರೀ ಖಾಲಿ ಹಂಗಂಗೆ ತಿಂತಾಳೆ. ನಾನು ತಿಂದೆ. ಹಾಯ್ ಸ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್, ಸ್ಯಾಮ್ ಅಂತೂ ಒಂದು ರೌಂಡು ಹುಚ್ಚಿ ಆಗ್ಬಿಟ್ಟವಳೆ. ಗೈಸ್ ನೋಡಿ, ಸ್ಯಾಮ್ ಹಿಂಗಾಗಿದ್ದಾಳೆ ಅಂತ ಕೆಲಸ ಮಾಡಿ ಮಾಡಿ. ಓ ಮೈ ಗಾಡ್, ಹೇಳಂಗೆ ಒಂದ್ಸತಿ ಹೇಳ, ಒಂದೇ ಒಂದ್ಸತಿ ಹೇಳು. ಗೈಸ್ ನೋಡಿ, ಕಾರ್ಪೊರೇಟಲ್ಲಿ ಕೆಲಸ ಮಾಡಿದ್ರೆ ನೀವು ಹಿಂಗೆ ಆಗ್ತೀರಾ. ಗೈಸ್, ಸೊ ಆಷಾಢ ಇರೋದ್ರಿಂದ, ಆಷಾಢ ಇರೋದು ಬರೀ ಫಸ್ಟ್ ಇಯರ್ ಮಾತ್ರನಾ? ಸೊ ಅದಕ್ಕೆ ಅವಳು ವಾಪಸ್ಸು ನಮ್ಮನೆಗೆ ಬಂದಿದ್ದಾಳೆ ಅವ್ರ ಮನೆಯಿಂದ. ಸೊ ಇನ್ನೊಂದು ಏನಂದರೆ, ನಾನು ಸ್ಯಾಮ್ ಎಲ್ಲ ರೆಗ್ಯುಲರಾಗಿ ಬ್ಯಾಡ್ಮಿಂಟನ್ ಆಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಡ್ಮಿಂಟನ್ ಆಡೋಕ್ಕೆ ಸ್ಟಾರ್ಟ್ ಮಾಡಿ ಆ್ಯಂಡ್ ಅದೇ ಡೈಲಿ ಬ್ಯಾಡ್ಮಿಂಟನ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹೆಲ್ತ್ ಮೇಲೆಲ್ಲ ಸ್ವಲ್ಪ ಫೋಕಸ್ ಮಾಡಬೇಕು ಅಂತ. ಸೊ ಹೆಲ್ತ್ ಅಂತ ಬಂದಿದ್ದ ತಕ್ಷಣ ಇನ್ನೊಂದು ಏನಂದರೆ, ಬ್ಲಡ್ ಶುಗರ್ ಲೆವೆಲ್ ಚೆಕ್ ಮಾಡೋದೊಂದು ಮಿಷಿನ್ ತೊಗೊಂಬಂದಿದ್ದೀನಿ. ಸೊ ಇದು ಇವಾಗ ಚೆಕ್ ಮಾಡಬೇಕು, ಟ್ರೈ ಮಾಡೋಣ. ಸೊ ಆಗ್ಯಾರದು ಬ್ಲಡ್ ಗ್ಲೂಕೋಸ್ ಮಾನಿಟ್ರಿಂಗ್ ಸಿಸ್ಟಮ್, ಬಾಡಿಲಿ ಎಷ್ಟು ಶುಗರ್ ಲೆವೆಲ್ ಇದೆ ಅಂತ ಚೆಕ್ ಮಾಡಿ ಅದ್ರ ಬೇಸ್ಡ್ ಮೇಲೆ ನಮ್ಮ ಡಯಟು ನಾವೇ ಸೆಟ್ ಮಾಡ್ಕೊಳ್ಳೋ ಥರ ಇವಾಗ ಏನದು ನಮ್ಮ ಅಪ್ಪಂಗೆ ಎಲ್ಲರಿಗೂ ಹಾಕಿ ಟೆಸ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ನಾನು ಸ್ಯಾಮು ವಿಶ್ವತ ಎಲ್ಲ ಒಂದು ಸತಿ ಚೆಕ್ ಮಾಡ್ಕೊಳ್ಳೋಣ ಅಂತ ತೊಗೊಂಬಂದ್ವಿ. ಗೈಸ್, ನನಗೆ ಬ್ಲಡ್ ಅಂದ್ರೇ ಒಂದು ಸ್ವಲ್ಪ ಫೋಬಿಯಾ. ನಂಗೆ ಆಗಲ್ಲ, ನನಗೆ ರಕ್ತ ನೋಡಿದ್ರೆ ತಲೆ ಸುತ್ತಂಗಾಗುತ್ತೆ. ಇವಾಗ ಸ್ಪೋರ್ಟ್ಸ್ ಆಡಬೇಕಾದ್ರೆ ಅಂಥ ಟೈಮಲ್ಲೆಲ್ಲ ಏನು ಅನಿಸಲ್ಲ, ಬಟ್ ಇಲ್ಲ ಅಂದರೆ ನನಗೆ ತುಂಬ ಕಷ್ಟ. ರಕ್ತ ನೋಡಿದ್ರೇ ನನಗಾಗಲ್ಲ. ಬ್ಲಡ್ ಡೊನೇಟ್ ಮಾಡಬೇಕಾದ್ರೂ ನನಗಾಗಲ್ಲ, ಕಷ್ಟ ಆಗುತ್ತೆ. ಒಂದೇ ಒಂದು ಸತಿ ಏನೋ ಬ್ಲಡ್ ಡೊನೇಟ್ ಮಾಡಿದೆ. ಸೊ ಇವಾಗ ಇದು ಓಪನ್ ಮಾಡಿ ಟೆಸ್ಟ್ ಮಾಡೋಣ ಬಾ. ಇದರಲ್ಲಿ ಗ್ಲೂಕೋಸ್ ಮೀಟರ್, ಲಾನ್ಸಿಂಗ್ ಡಿವೈಸ್, ನೀಡಲ್ಲು ಮತ್ತು ಟೆಸ್ಟ್ ಸ್ಟ್ರಿಪ್ಸ್ ಕೊಡ್ತವೆ ಟೋಟಲಾಗಿ. ಫಸ್ಟು ಬ್ಯಾಟ್ರಿನ ಈ ಥರ ಇನ್ಸರ್ಟ್ ಮಾಡಬೇಕು. ಇನ್ಸರ್ಟ್ ಮಾಡಿದ ತಕ್ಷಣ ಹಿಂದೆಗಡೆ ಲಿಡ್ ಕ್ಲೋಸ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಒಂದು ಬೀಪಿಂಗ್ ಸೌಂಡ್ ಬರುತ್ತೆ. ಸೊ ಆನ್ ಆಗಿದೆ ಅಂತ ಅರ್ಥ. ಎಸ್ ಮತ್ತು ಎಮ್ ಬಟನ್ ಯೂಸ್ ಮಾಡಿ ಡೇ ಟು ಟೈಮು ಚೇಂಜ್ ಮಾಡ್ಬೋದು. ಎಸ್ ಹತ್ತಿದ್ರೆ ಚೇಂಜ್ ಆಗುತ್ತೆ, ಎಮ್ ಹತ್ತಿದ್ರೆ ಸೇವ್ ಆಗುತ್ತೆ. ಫಸ್ಟು ಇಯರ್ ಚೇಂಜ್ ಮಾಡಬೇಕು, 25 ಅಂತ ಇಟ್ಟಿದ್ದೀನಿ. ಇವಾಗ ಮಂತ್ ಬಂದುಬಿಟ್ಟು 7th, ಸೊ 7th ಅಂತ ಚೇಂಜ್ ಮಾಡಿದೆ. ಆ್ಯಂಡ್ ಡೇಟ್ ಬಂದು ಇವತ್ತು 3rd, ಸೊ 3rd ಅಂತ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಇವಾಗ ಟೈಮ್ ಬಂದುಬಿಟ್ಟು 2:45. ಸೊ ಎಸ್ ಹತ್ತಿದ್ರೆ ಚೇಂಜ್ ಆಗ್ತಾ ಇರುತ್ತೆ. ಸೊ 45 ತನಕ ಒತ್ತಿ ಆಮೇಲೆ ಎಮ್ ಅಂತ ಒತ್ತಿ ಸೇವ್ ಮಾಡಬೇಕು. ಸೊ ಆಲ್ಮೋಸ್ಟ್ 45 ಸೆಟ್ ಆಯಿತು. ಹಿಂಗಂದ ತಕ್ಷಣ ಓಕೆ. ಇದು ಲಾನ್ಸಿಂಗ್ ಡಿವೈಸು. ಸೊ ಇದರಲ್ಲಿ 9 ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. 1, 1.5, 2, 2.5, 3, 3.5, 5 ತನಕ ಇರುತ್ತೆ. ಟೋಟಲ್ 9 ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ. ಲಿಡ್ ತೆಗ್ದು ನೀಡಲ್ ಇನ್ಸರ್ಟ್ ಮಾಡಿ ಮೇಲ್ಗಡೆ ಇರೋ ಕ್ಯಾಪಿಂಗ್ ಓಪನ್ ಮಾಡಿದ್ರೆ ನೀಡಲ್ ವಿಸಿಬಲ್ ಆಗುತ್ತೆ. ನೆಕ್ಸ್ಟು ವಾಪಸ್ ಕ್ಯಾಪ್ನ ಕ್ಲೋಸ್ ಮಾಡ್ಕೊಬೇಕು. ಕ್ಯಾಪ್ನ ಕ್ಲೋಸ್ ಮಾಡಿ ಇಲ್ಲಿ ಫಿಂಗರ್ ಇಟ್ಟು ಈ ಬಟನ್ ಒತ್ತಿದ್ರೆ ಪ್ರಿಕ್ ಆಗುತ್ತೆ.
ಇದು ಟೆಸ್ಟಿಂಗ್ ಸ್ಟ್ರಿಪ್ಸು 100 ಕೊಡ್ತಾರೆ ಈ ಥರ. ಸೊ ಇದ್ರ ಮೇಲೆ ಒಂದು ಲೈನ್ ಇರುತ್ತೆ, ಆ ಲೈನು ಮೇಲ್ಗಡೆ ಹಿಂಗೆ ಪಾಯಿಂಟ್ ಆಗೋ ಥರ ಹಾಕ್ಕೊಬೇಕು. ಅದಾದಮೇಲೆ ಕೋಡ್ ಮ್ಯಾಚ್ ಆಗಬೇಕು. ಕೋಡ್ ಮ್ಯಾಚ್ ಆದರೆ ಅಕ್ಯುರಸಿ ತುಂಬ ಚೆನ್ನಾಗಿದೆ ಅಂತ ಅರ್ಥ. ಗೈಸ್ ಇದು ಮಾಡಿಸ್ಕೊಳ್ಳೋಕ್ಕಿಂತ ಮುಂಚೆ ಕೈಯೆಲ್ಲ ಕೈ ತೊಳೆದು ಇಟ್ಕೊಂಡಿರಬೇಕು, ಸೆಪ್ಟಿಕ್ ಏನೂ ಆಗಬಾರ್ದು ಅಂತ ಅಷ್ಟೇ. ಗೈಸ್ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಸೊ ಇದರಲ್ಲಿ ಇವಾಗ ಒಳಗಡೆ ನೀಡಲ್ ಹಾಕ್ಕೊಂಡಿದ್ದೀವಿ. ಇವಾಗ ನೆಕ್ಸ್ಟು ಇಲ್ಲಿ ಮೇಲ್ಗಡೆ ಟಿಪ್ಪಲ್ಲಿ ಬ್ಲಡ್ ಹಾಕಬೇಕು. ಸೊ ಇದರಲ್ಲಿ ಇಡ್ತೀನಿ. ಇವಾಗ ಇದರಿಂದ ಪೋಕ್ ಮಾಡಿ ಡೈರೆಕ್ಟಾಗಿ ಬ್ಲಡ್ಡಲ್ಲಿ ಡ್ರಿಪ್ ಹಾಕಬೇಕು. ಲೆಟ್ಸ್ ಸ್ಟಾರ್ಟ್. ಹಿಡ್ಕೋ ಸಾಮ್. ಎಸ್ ನೀನು ಗೈಸ್ ಇವಳಿಗೆ ಕ್ಯಾಮ್ರಾ ಆ್ಯಂಗಲ್ಲು ಯಾವಾಗಲೂ ನಾನು ಕೊಟ್ಟಾಗೆಲ್ಲ ಏನಾದರೂ ಒಂದು ಮಾಡ್ತಾಳೆ. ಈ ಸತಿ ನೋಡೋಣ ಹೆಂಗೆ ತೆಗಿತಾಳೆ. ಇಲ್ಲ ಏನು ಇದ್ರ ಮೇಲೆ ತಂಬಿಂಗ್ ಇಟ್ಕೊಳೆ ಗಟ್ಟಿಗೆ. ತಂಬಿಂಗು ಹಿಂಗೆ ಒತ್ತಿಡ್ಕೊ, ತಂಬಿಂಗ್ ಒತ್ತಿಡ್ಕೊ ಅಷ್ಟೇ. ಅಯ್ಯೋ ಹಿಡ್ಕೊ, ಒತ್ತಿಡ್ಕೊ ತಂಬಿ. ಅವ್ನು ಮಾಡೋದೇ ಇಲ್ಲ, ನಾನೇ ಮಾಡ್ಲಾ? ನಿನ್ನ ಮಕ ನೀನು ಮಾಡಿ. ಅಯ್ಯೋ ಗೈಸ್ ನನಗೆ ಈಗ ಕರೆಕ್ಟಾಗಿ ಕ್ಯಾಮ್ರಾ ಹಿಡ್ಕೊಂಡಿದ್ಯಾ? ನನಗೆ ಇವಳು ವ್ಲಾಗಿಗೆ ಕೊಟ್ಟಾಗೆಲ್ಲ ಕ್ಯಾಮ್ರಾ ಹೆಂಗೆ ಹಿಡ್ಕೊತಾಳೆ ಅಂತ ಭಯ. ಗೈಸ್ ನನಗೆ ಫಸ್ಟ್ ಆಫ್ ಆಲ್ ಭಯ, ಒಂದು ಸ್ವಲ್ಪ ಫೋಬಿಯಾ ಈ ಬ್ಲಡ್ದು. ಪ್ಲೀಸ್ ವಿಶ್ವತಾ ಮಾಡು ವಿಶ್ವತಾ. ಜಸ್ಟ್ ಹಿಂಗಿಡು ಆಲ್ರೆಡಿ ಇದ್ರ ಮೇಲೆ ಹಿಂಗೆ ಹೋಲ್ಡ್ ಮಾಡು ತಂಬಿಡ್ಕೊ. ಅಯ್ಯೋ ಹಿಡ್ಕೊಳೆ. ಹಿಂಗೆ ಮಾಡ್ತಿದ್ಯಾ ಸ್ಯಾಮ್? ನಿನಗೆ ಇಂಪಾರ್ಟೆಂಟ್ ಇದು. ಹಿಂಗೆ ಒತ್ತಿಡ್ಕೊಳ್ಳೆ ಮೇಲೆ. ಶುಗರ್ ಇಲ್ಲ ಅಪ್ಪ, ಅದೇ ಆಗೋದಿಲ್ಲ. ಇಲ್ಲಿ ನಿನಗೆ ಚುಚ್ಚೋದು ಗೊತ್ತಾಗಲ್ಲ ಅಷ್ಟೇ. ನಾನು ಒತ್ತಿದಾಗೆ ಆಗೋದು. ಪ್ಲೀಸ್ ವಿಶ್ವತಾ, ನೀನು ಫಸ್ಟ್ ಮಾಡಿದ್ರೆ ನಂಗೆ ಧೈರ್ಯ ಬರುತ್ತೆ. ವಿಶ್ವತಾ ಪ್ಲೀಸ್, ನೀನು ಮಾಡಿಲ್ಲ ನಂಗೆ ಧೈರ್ಯ ಬರಲ್ಲ. ಬೇಗ ಕಾಲ್ ಬರ್ತಿದೆ, ಬೇಗ. ಜೋರಾಗಿ ಗೊತ್ತಬೇಡ. ನಾನು ಒತ್ತಲ್ಲ ಅಮ್ಮ, ನೀನು ಹಿಡ್ಕೊಂಬೇಡ. ನೀನು ಅದ್ರ ಮೇಲೆ ಹಿಂಗೆ ಹಿಡ್ಕೊ ಅಷ್ಟೇ. ಭಯ ಆಗ್ತಿದೆ. ಅದ್ರ ಮೇಲೆ ಹಿಂಗೆ ಹಿಡ್ಕೊ. ಜಸ್ಟ್ ಪ್ರೆಸ್. ಇಟ್ಸ್ ಜಸ್ಟ್ ಲೈಕ್ ಯುವರ್ ಸಂಪ್ರಿಂಟ್. ಇಡೆ. ಹಾಂ ಲೆಟ್ಸ್ ಗೋ. ಇನ್ನೂ ಆಗಲ್ಲ, ನೀನು ಒತ್ತಿ ಹಿಡ್ಕೊಂಡ್ರು. ಹಾಂ ವಿಷಯ ಅಂಡಗೆ ಹಾಕಿ ಹಿಂಗೆ ಹೊಡಿತೀನಿ. ಬೇಗ ಬೇಗ ಬೇಗ. ಇನ್ನೂ ಆಗಲ್ಲಮ್ಮ, ಒತ್ತಿಡ್ಕೋ. ಆಯ್ತು, ನಾನೇ ಮಾಡ್ತೀನಿ. ಬೇಗ ಮನುಷ್ಯರು. ಫುಲ್ ಮಾಡಿದ್ದೀನಿ. ಆಗಲ್ಲ, ಭಯ ಆಗಲ್ಲ. ನಾನು ಅದಕ್ಕೆ ನಿಂಗೆ ಸುಮ್ಮನೆ ತಕ್ಕಂತ ಮಾಡಿ. ಓ ಅದನ್ನೇ ಕಣೆ ಆಗೋದು. ಅಪ್ಪ ಗೈಸ್ ಇವಳು ಲೇಟ್ ಮಾಡ್ತಾಳೆ, ನಾನೇ ಫಸ್ಟ್ ಮಾಡಿಬಿಡ್ತೀನಿ. ಸೊ ಇದ್ರ ಮೇಲೆ ಕೈ ಹಿಂಗೆ ಇಟ್ಕೊಬೇಕು. ನನಗೆ ಸಿಕ್ಕಾಬಡೆ ಭಯ ಆಗ್ತದೆ. ಹಿಂಗೆ ಗೊತ್ತಿದ್ರೆ ಗಾನು ಯಪ್ಪ, ಅದು ಹೆಂಗೆ ಮಾಡ್ಕೊತವ ಜನ. ಇವೇ ಭಯ ಆಗುತ್ತೆ. ಲೈಫಲ್ಲಿ ಮಾಡ್ಕೊಂಡಿಲ್ಲ, ನಿಂಗೆ ಗೊತ್ತು ನಂಗೆ ಎಷ್ಟು ಭಯ. ಇಟ್ಸ್ ಲೈಕ್ ಗನ್ನು ತಲೆಗಿಟ್ಬಿಟ್ಬಿಟ್ಟು ಟ್ರಿಗರ್ ಮೇಲೆ ಕೈ ಇಟ್ಟಂಗೆ ಆಗ್ತಿದೆ. ವಿಷದ ಒದ್ದಾಕ್ಬಿಡ್ತೀನಿ. ನನಗೆ ಏನಾರು ಮುಟ್ಟಿದ್ರೆ ಒದ್ದಿತೀನಿ. ಸುಮ್ಮನೆ ಮಾಡ್ಕೋ ಬೇಗ. ವೆಯ್ಟ್ ಸ್ಯಾಮ್. ಸರಿ ನಿಂಗೆ ಮಾಡೋಣ. ಓಕೆ, ನಾನೇ ಮಾಡ್ಕೊತೀನಿ. ವಿಷದ ಬಾಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ನಾನು ಹೋಗ್ತೀನಿ. ನಾನು ಮಾಡ್ಕೊತೀನಿ. ವೆಯ್ಟ್ ಯಪ್ಪ. ಇಟ್ ಫೀಲ್ಸ್ ಲೈಕ್ ಸೂಸೈಡ್. ಇಲ್ಲೊಂದು ವಿಡಿಯೋನಲ್ಲಿ ಎಡಿಟ್ ಮಾಡೋವಾಗ ಒಂದು ಕ್ಲಿಪ್ ಹಾಕು. ಏನಂತ? 10 eternity later ಅಂತ. ನನಗೆ ಆಗ್ತಾ ಇಲ್ಲ. ಇಲ್ಲ ನಾನು ಹೆಂಗೆ ಕೂತಿದ್ದೀನಿ ಗೊತ್ತಾ? ಇರೋ ಸ್ಯಾಮ್, ಬೇರೆ ಯಾರಿಗಾದ್ರೂ ಕರ್ಸ್ ಮಾಡ್ಸೋಣ. ನಂದಿನಿ ಅದನ್ನು ಕರಿ. ನಂದಿನಿ ಅದನ್ನು ಕರೀನಿ. ಅವ್ರ ಅಮ್ಮಗೂ ಶುಗರ್ ಎಲ್ಲ ಇದೆ. ಟೆಸ್ಟ್ ಮಾಡಿ. ಅವ್ರ ಅಮ್ಮಂಗೆ ಶುಗರ್ ಇದೆಯಾ? ನಿಮ್ಮ ಅಮ್ಮಂಗೆ ಶುಗರ್ ಇದೆಯಾ? ಅವ್ರ ಅಜ್ಜಿಗೆ. ಅದಕ್ಕೆ ಟೆಸ್ಟ್ ಮಾಡೋಣ ಅಂತ ಕರ್ಸೋಣ. ಹಾಂ, ಕರಿ. ಗೈಸ್ ಇವಾಗ ಹೊಸ ಕ್ಯಾಂಡಿಡೇಟ್ ನೋಡ್ಕಿದೀವಿ. ಇವಾಗ ಅಮ್ಮಂಗೆ ಶುಗರ್ ಇದೆ ಅಂತೆ, ಅದಕ್ಕೆ ಟೆಸ್ಟ್ ಮಾಡ್ಸೋಕ್ಕೆ ಅಂತ ಕರ್ಸಿದ್ದೀವಿ. ಬಿದ್ದಿದ ತಕ್ಷಣ ಇದ್ರ ಮೇಲೆ ಹಾಕಿ ಅಂತ.
ಭಯ ಇಷ್ಟ ಇದು ನನ್ನ ಫೋನ್ ಅದು ಚುಚ್ಚಲ್ಲ ಅಯ್ಯೋ ನೀಡಲು ಇಷ್ಟೇ ನಾ 3 ಜನನ ಮಾಡಿದೀನಿ ಹಿಂಗೆ ಒತ್ತಿಡ್ಕೊಳ್ಳಿ ನೋಡಿ ಅದ್ರ ಅದು ಮೇಲೆ ಹೋಗು ಬರ್ತಂತ ಬರ್ತದ ಇವಾಗ ಇಲ್ಲ ನಂದಿನಿ ಅಕ್ಕ ಅಯ್ಯೋ ಇದ್ರ ಮೇಲೆ ಹಾಕೋದು ಇಲ್ಲಿ ಕಾಣಿಸ್ತಾನೂ ಇಲ್ಲ ನೋಡಿ ಒತ್ತಿಡ್ಕೊಳ್ಳಿ ಚುಚ್ಚು ಬಿಡ್ತಾನೆ ಇಲ್ಲ ಇಲ್ಲ ಇಡಿ ಇವಾಗ ಅಲ್ಲಿ ಏನಾದ್ರು ಕಾಣಿಸ್ತಿದ್ಯಾ ನಿಮ್ಗೆ ಗೊತ್ತಾಗೋದು ಇಲ್ಲ ಒತ್ತಿಡ್ಕೊಳ್ಳಿ ಅಷ್ಟೇ ಅಮ್ಮ ಇಂಜೆಕ್ಷನ್ ಕೊಟ್ಟಂಗ ಆಯ್ತಲ್ಲ ತಗೊಂಬಲ್ಲಿ ಇಲ್ಲಿ ಬರ್ಲೇ ಇಲ್ಲ ಇಲ್ಲ ಏನು ನೋಡ್ಲಿಲ್ಲ ಇನ್ನೊಂದ್ಸಲ ಚುಚ್ಚದ್ ಬೇಡ ಬಟ್ ಏನು ನೋಡ್ಲಿಲ್ವಾ ಇಲ್ಲ ಪಾಪ ದೆನ್ ವಿ ಆಲ್ಸೋ ಡು ಏ ಬೇಡಪ್ಪ ಹಿಂಗೆ ಎಳ್ಕೊಳ್ರಿ ಮೊದ್ಲೇ ನನ್ನಲ್ಲಿ ರಕ್ತ ಇಲ್ಲ ನೋಡಿ ಸರಿ ನೋಡೋಣ ಕಾರ್ತಿಯೇ ನಿಮ್ಮ ಅಮ್ಮ ಚುಚ್ಚಿದ ತಕ್ಷಣ ಪಳ್ಳಂತ ಚಿಮ್ಮುತ್ತೆ ನೋಡ್ಕೊ. ಇವ್ರಿಗೆ ಬ್ಲಡ್ ಇಲ್ಲ ನನಗೆ ಜಾಸ್ತಿ ಇಲ್ಲಮ್ಮ ಅದಕ್ಕೆ ಬಿಡಿ ಕೂದಲಿಲ್ಲ ನೀವು ಹಿಂಗೆ ಇಟ್ಕೊಳ್ಳಿ ಹಾಂ ಇಲ್ಲ ನೀನೀಗ ಹೋಗಿ ಹೋಗಿ ನಿನಗೆ ಕೊಟ್ಟಿದ್ದೀನಿ ಕಾಣಿಸ್ತಿಲ್ವಾ ಪಾಪ ಅವಳಿಗೆ ಹಿಡ್ಕೊಂಡಾಗ ಕಾಣಿಸ್ತಾ ಇಲ್ಲ ಅಪ್ಪ ಲಾನ್ ಮಾಡಿದ್ದೀರಾ ಬರ್ತಾ ಇದೆ 114 ಅಪ್ಪ ಎಷ್ಟಾಯ್ತು 114 ಓ ಕಷ್ಟ ಇದೆ ಕಷ್ಟ ಇದೆ ಇಲ್ಲೇ ಇದೆ ಸೊ ಬೇಸಿಕಲಿ ಅಪ್ಪ 99 ಇರಬೇಕು ಅಂತಾರೆ ಹೌದು ನನ್ ಬಂದು 114 ಐತೆ ಅಪ್ಪ ಏನೋ ಭಯ ಇಡ್ಸಿದ್ ನಿಮ್ಗೆ ಸೊ ನಾರ್ಮಲ್ ಕೇಳಿಸ್ಕೊಳ್ಳಿ ನಾರ್ಮಲ್ ಗ್ಲೂಕೋಸ್ ರೇಂಜು 70 to 100 ಪ್ರೀ ಡಯಾಬಿಟಿಕ್ ಇದೆ ನನಗೆ ಬಂದ್ಬಿಡ್ತದೆ ಅಂತೀರಾ ಪ್ರೀ ಡಯಾಬಿಟಿಕ್ ಕಷ್ಟ ಇದೆ ಗೈಸ್ ನಾರ್ಮಲ್ ಬಂದ್ಬಿಟ್ಟು 70 to 100 ಇರಬೇಕು 100 ರೇಂಜಲ್ಲಿ ಇವ್ರದ್ದು 114 ಇದೆ ಸೊ ಯಾ ಅಪ್ಪ ಸಾವನ್ ಕರಿತೀನಿ ರಾವಂದ್ ಎಷ್ಟು ಇರ್ತದೆ ನೋಡೋಣ ಅಮ್ಮ ನಿಮ್ದೆಷ್ಟಿತ್ತು ನಾವು ಟೆಸ್ಟೇ ಮಾಡಿಲ್ಲ ಫಾಸ್ಟಿಂಗ್ ಟೆಸ್ಟ್ ಅಮ್ಮ ಏನ್ ಮಾಡೋದು ನೀವೇ ಫಸ್ಟು ಆಕ್ಚುಲಿ ಇದನ್ನ ಊಟ ತಿಂದೆ ಮಾಡ್ಬೇಕು ತಾನೆ ಅದು ಮೋಡ್ ಇದರಲ್ಲಿದೆ ಊಟ ತಿಂದೂ ಇದೆ ತಿಂದೇನೂ ಇದೆ ಅಪ್ಪ ಏನ್ ಟೆಸ್ಟ್ ಮಾಡ್ಸಕ್ಕೆ ನಂಗೆ ಮಾಡ್ಬಿಟ್ರ ನನ್ನ ಭಯ ಇಳಿಸಿ ಯಾಕೋ ನಿಮ್ದೇ ಆಗಿದ್ದೆ ಮನೆಯಲ್ಲಿ ಕಷ್ಟ ಇದೆ ಒಟ್ಟಿನಲ್ಲಿ ಭಾಳ ಕಷ್ಟ ಇದೆ ಐತೆ ನಮ್ಮ ಅಮ್ಮಂಗ ಅನ್ನೋದು ಭಯ ಆಕ್ಚುಲಿ ನಾವ್ ಯಾರು ಟೆಸ್ಟ್ ಮಾಡಿಲ್ಲ ನೀವೇ ಫಸ್ಟ್ ಅಮ್ಮ ನೆಕ್ಸ್ಟ್ ನಾನು ಮಾಡ್ಕೋತೀನಿ ಅಮ್ಮ ನೋಡಮ್ಮ ನಿಂದು ಅಪ್ಪ ನನಗೆ ಭಯ ಏನು ಆಗಲ್ಲ ನಂಗೂ ರಕ್ತ ಕಡಿಮೆನೆ ಅಮ್ಮ ನಿಂದು ಯಾಕೋ ಇಲ್ಲ ಇದೆ ಬಂತು ಕೊಡಿಲಿ ನಾವು ಡಾಕ್ಟರ್ ಅಲ್ಲಿ ಇದ್ದೀವಿ ನೀವು ಟೆನ್ಷನ್ ನೀನೇನ್ ಡಾಕ್ಟರ್ ಮಕ ಅಮ್ಮ ಏನ್ ರಕ್ತ ಬಂದಿದೆ ಬಾಯಿಲಿ 95 ಎಸ್ ನೋಡಿ ಇವಳ್ದು ನಾರ್ಮಲ್ ಇದೆ 95 95 ಐತಲ್ಲಮ್ಮ ನಿಂದು ಅದೇ ನಿನ್ನೆ ಮ್ಯಾಂಗೋ ಜ್ಯೂಸ್ ಒಂದು ಸ್ವಲ್ಪ ಇದಾಗಿದೆ ಅವಾಯ್ಡ್ ಮಾಡೋದು ಸ್ವಲ್ಪ ಇದಾಗಿದೆ ಎಫೆಕ್ಟ್ ಆಗಿದೆ ಮ್ಯಾಂಗೋ ಜ್ಯೂಸು ಡಬಲ್ ಸೊ ಗೈಸ್ ಇವಳ್ದು 95 ನೆಕ್ಸ್ಟು ಬಂದ್ರಿ ಹೋಗಿಲ್ಲ ಹಾಕು ಪರವಾಗಿಲ್ಲ ರಕ್ತ ಹಿಡ್ಕೊಳಲ್ಲ ಓಹೋ ಹೋ ಹೋ ಏನು ಇಷ್ಟ ತಿಕ್ಕಾಗಿದೆ ನಿಂದು ಅಪ್ಪ ದನ ಇದು ಹೋಗಿ ಸಾಕಾದಾಗ ಬಂದಿರುತ್ತೆ ಅವನು 96 ಗೈಸ್ ನಮ್ಮ ಸಹೋದು ನಾರ್ಮಲ್ ಇದೆ 96 ಯಾಕೆ ಮತ್ತೆ ಅಷ್ಟು ಬಂತು ನಿಮ್ದು ಇನ್ನೊಂದ್ಸತಿ ಏನೇ ಟೆಸ್ಟ್ ಮಾಡ್ತೀರಾ ಅಯ್ಯಪ್ಪ ಇನ್ನೊಂದ್ಸರಿ ಚುಚ್ಚಿಸ್ಕೊಳಲ್ಲಪ್ಪ ಗೈಸ್ ಸಹೋದು 96 ಇದೆ ಅಮ್ಮ ರಕ್ತ ಇಲ್ಲ ಸಹೋದ್ ಹೆಂಗ್ ಬಂತು ಬ್ಲಡ್ ಇವಂದು ಬಂತು ಬರ್ತಾ ಇದೆ ಒಂದು ನಿಮ್ದೆಲ್ಲ ಬರ್ತಾ ಇದೆ ನಂದೇ ಬರ್ತಾ ಇಲ್ಲ ಯಾಕೋ ತುಂಬಾನು ಹಾಕ್ಬಿಟ್ವಾ ಅಂತ 108 ಒಂದು ಸ್ವಲ್ಪ ಜಾಸ್ತಿ ಇದೆ ಅದೇ ಮ್ಯಾಂಗೋ ಜ್ಯೂಸು ಏನದು ಒಟ್ಟು ನಾನು ಶುಗರ್ ಸ್ವಲ್ಪ ಜಾಸ್ತಿನೇ ತಿಂತೀನಿ ಪ್ರೀ ಡಯಾಬಿಟಿಕ್ ಇದೀರಾ ಪ್ರೀ ಡಯಾಬಿಟಿಕ್ ಏನಿಲ್ಲ ಏನು ನೀಟಾಗಿ ಮಾಡೋ ಗೈಸ್ ನಂದು ಆಯಿತು ಫೈನಲ್ಲು ಓ ನಿಂದು ಆಗೇ ಅಲ್ಲ ಲಾಸ್ಟ್ ವಿಶ್ವತಂದು ಗೈಸ್ ನನಗೆ 108 ಅಲ್ಲ ನನಗೆ ಗೈಸ್ 108 ಇದೆ ನಾರ್ಮಲ್ ಬಂದುಬಿಟ್ಟು 70 to 100 ನಂದು 108 ಇದೆ ಸೊ ಒಂದು ಸ್ವಲ್ಪ ಜಾಸ್ತಿ ಇದೆ ಹಂಗೆ ಲೆಕ್ಕ ತೊಗೊಂಡ್ರೆ ನೋಡೋಣ ಗೈಸ್ ಲಾಸ್ಟು ವಿಶ್ವತಿಂಗೆ ಟೆಸ್ಟಿಂಗು ಇದ್ರ ಮೇಲೆ ತಮ್ಮದು ಹೋಲ್ಡ್ ಮಾಡಿ ಏನಾಗಲ್ಲ ಇಟ್ಕೊಳ್ಳ ಒಂಚೂರು ನಾವಲ್ವೇ ಕೈ ಬೆರಳೆತ್ತು ಚೆನ್ನಾಗಿದೆ ಒಪ್ಪ ಚಿಂಬಿಡ್ತು ರಕ್ತ ಬಿಡಲಿ
ಇವಳ್ದು ನೀರಾದ್ರೆ ನಾನು ಸ್ವೆಟ್ ಆಗ್ತಾ ಇದ್ದೀನಲ್ಲ. ಹಾಂ ಇವಳ್ದು ಸ್ವೆಟ್ ಇದೆ, ಅವಳದು ವರ್ಕ್ ಆಗಲ್ಲ ಅನ್ಸುತ್ತೆ ಬ್ರೋ. ಅವಳು ಸ್ವೆಟ್ ಇದೆ. ಬರೀ ಸ್ವೆಟ್ ತಳೋಳು. ಸ್ವೆಟ್ತಾಳೆ, ಸ್ವೆಟ್ ಆಗ್ತಾಳೆ ಅಲ್ಲ, ಸ್ವೆಟ್ತಾಳೆ. ಸೊ ಗೈಸ್, ಇದರಿಂದ ಫೈನಲಿ ನಾವು ಇಷ್ಟು ಜನ ಬ್ಲಡ್ ಗ್ಲೂಕೋಸ್ ಲೆವೆಲ್ ಟೆಸ್ಟ್ ಮಾಡ್ಕೊಂಡಿದ್ವಿ. ಸೊ ಎಲ್ಲರಿಗೂ ಯಾರ್ಯಾರ್ದು ಎಷ್ಟೆಷ್ಟಿದೆ ಅಂತ ಒಂದು ರೌಂಡಿಗೆ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದೆ. ಸೊ ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ಆಗ್ಯಾರದು ಗ್ಲೂಕೋಸ್ ಮೀಟರ್ ತೊಗೊಳ್ಳಿ, ಬ್ಲಡ್ ಗ್ಲೂಕೋಸ್ ಮೀಟರ್. ಸೊ ಯಾರಿಗಾದ್ರೂ ಇನ್ ಕೇಸ್ ಗೊತ್ತಾಗಿಲ್ಲ ಅಂದರೆ ಇದು ನೋಡಿ, ಬ್ಲಡ್ ಗ್ಲೂಕೋಸ್ ಮಾನಿಟ್ರಿಂಗ್ ಸಿಸ್ಟಮ್ ಆಗ್ಯಾರೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ಅಥವಾ ಯಾರಿಗಾದ್ರೂ ಶುಗರ್ ಇದ್ದರೆ ಅಥವಾ ನಿಮ್ಮ ಓಲ್ಡ್ ಪೇರೆಂಟ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಏನಾದರೂ ಟೆಸ್ಟ್ ಮಾಡಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಒಂದು ತೊಗೊಂಡು ಇಟ್ಕೊಳ್ಳಿ, ಅಫೋರ್ಡೆಬಲ್ ಪ್ರೈಸಿಗೆ ಸಿಗುತ್ತೆ. ಆ್ಯಂಡ್ ಇದನ್ನು ಹೇಳ್ತಾ ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಇವಾಗ ಬ್ಯಾಡ್ಮಿಂಟನ್ಗೆ ಹೋಗಬೇಕು, ಲೆಟ್ಸ್ ಗೋ. ಟೈಮ್ ಆಗಿದೆ, ಬನ್ನಿ ಗೈಸ್. ಫೈನಲಿ ಆಲ್ಮೋಸ್ಟ್ ಒಂದು 10 ನಿಮಿಷ ಲೇಟ್ ಆಯಿತು, ಬ್ಯಾಡ್ಮಿಂಟನಿಗೆ ಬಂದ್ವಿ. ಸೊ ಅರ್ಜುನ್ ಅಲ್ಲಿ ಹೋಗ್ತಿದ್ದಾನೆ, ನನ್ನ ಹಿಂದೆ ಸ್ಯಾಮು ಮತ್ತು ವಿಶ್ವತ ಬರ್ತಿದ್ದಾಳೆ. ಒಳಗಡೆ ರೋಹಿತ್ ಕಾಯ್ತಾ ಇದ್ದಾನೆ, ಲೆಟ್ಸ್ ಗೋ. ಸೊ ಸ್ಯಾಮು ಸಣ್ಣ ಆಗಬೇಕಂತ ನಾವೆಲ್ಲ ಫುಲ್ಲು ಫಿಟ್ನೆಸ್ ಎಂಥೂಸಿಯಾಸ್ಟಿಕ್ ಆಗಿಬಿಟ್ಟಿದ್ವಿ. ಏನು ಇಲ್ಲಾನು ಡಿನೈ ಮಾಡು ನೋಡೋಣ. ಸರಿ ಬನ್ನಿ ಒಳಗಡೆ ಹೋಗೋಣ. ನನ್ನ ಸ್ವಲ್ಪ ಬ್ಯಾಡ್ಮಿಂಟನ್ ಶೂ ಇಲ್ಲ ಅಂದ್ಬಿಟ್ಟು ಸ್ಯಾಮ್ ಹಸ್ಬೆಂಡ್ ನನಗೆ ಗಿಫ್ಟ್ ಮಾಡಿದ್ದು. ನೋಡಿ ಸಖತ್ತಾಗಿದೆ, ಅಡಿಡಾಸ್ದು ಚೆನ್ನಾಗಿದೆ ಅಲ್ಲ, ಸೈಕಾಗಿದೆ. ಸೊ ಎಸ್, ಹಾಂ ನಿನಗೆ ಬರ್ಡೇ ಗಿಫ್ಟ್ ಮಾಡಿದ್ದು. ಬಟ್ ಇದು. ಸೊ ಇವಾಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಆಡೋಣ. ಲೆಟ್ಸ್ ಸ್ಟಾರ್ಟ್. ಶೂ ನೋಡಿ ಚೆನ್ನಾಗಿದೆಯಾ? ನನಗಂತೂ ತುಂಬ ಇಷ್ಟ ಆಯಿತು. ನೋಡು ಚೆನ್ನಾಗಿ ಕಾಣಿಸ್ತಿದ್ಯಾ? ಸೊ ಗೈಸ್, ನನಗೆ ಶೂ ತುಂಬ ಇಷ್ಟ ಆಯಿತು, ಭಾಳ ಇಷ್ಟ ಆಯಿತು. ಸೊ ನಂಗೆ ಅಭಿ ಏನಾಗಬೇಕು, ಭಾವ ಅಂತೂ ಅಲ್ಲ, ಹಾಂ ಅಣ್ಣನೇ. ನಾನು ಬ್ರೋ ಅಂತ ಕರೆದಿ ಅಭ್ಯಾಸ. ಸೊ ನೆಕ್ಸ್ಟ್ ಟೈಮ್ ಅವರು ಬರ್ತಾರೆ ಬ್ಯಾಡ್ಮಿಂಟನ್ ಆಡೋಕ್ಕೆ, ಅವಾಗ ಅವ್ರನ್ನ ತೋರಿಸಿ ಅವ್ರನ್ನ ಇಂಟ್ರಡ್ಯೂಸ್ ಮಾಡಿಸ್ತೀನಿ. ಸೊ ಇವಾಗ ನಾನು ಹೋಗ್ಬಿಟ್ಟು ಬಾಯ್ಸ್ ಇದೆ ಜಾಯ್ನ್ ಆಗ್ತೀನಿ. ಲೆಟ್ಸ್ ಗೋ. ನನ್ನ ರಾಕೆಟಲ್ಲಿ ಬಾಯ್. ಗೈಸ್, ಜಸ್ಟು ಬ್ಯಾಡ್ಮಿಂಟನ್ ಎಲ್ಲ ಮುಗಿಸ್ಕೊಂಡು ಇವಾಗ ಸ್ವಲ್ಪ ಆಚೆ ತಿನ್ನಕ್ಕೆ ಹೋಗೋಣ ಅಂತ ಬಂದ್ವಿ, ನಾನು ಅರ್ಜುನು ಸಾಹಿತ್ಯ. ಸೊ ಇಬ್ಬರು ಅಲ್ಲಿ ಜ್ಯೂಸ್ ಏನೋ ತೊಗೊಳಕ್ಕೆ ಹೋಗಿದ್ದಾರೆ. ಸೊ ಅಲ್ಲಿ ಜ್ಯೂಸು ತೊಗೊಂಡು ಬರ್ತಾರೆ. ಅದಾದಮೇಲೆ ನಾವು ಶಾರ್ಮಾ ಶಾರ್ಮಾ ತಿನ್ನಕ್ಕೆ ಹೋಗ್ತೀವಿ. ಸೊ ಅವರಿಬ್ಬರು ಬಂದಿದ ತಕ್ಷಣ ಸ್ವಲ್ಪ ಸಾಹಿತ್ಯನ ಜೊತೆ ಅರ್ಜುನ್ ಜೊತೆ ಮಾತಾಡೋಣ. ಸಾಹಿತ್ಯನ ಮೀಟ್ ಮಾಡಿ ಎಷ್ಟೊಂದು ದಿವಸ ಆಯಿತು. ಈ ನಡುವೆ ಅದೇ ಅವಳು ಕೆಲಸದಲ್ಲಿ ಬ್ಯುಸಿ ಇದ್ದಾಳೆ, ನಾನು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಆಮೇಲೆ ಅರ್ಜುನ್ ಒಂದು ಐಲ್ಟ್ಸ್ ಎಕ್ಸಾಮ್ ಬರೀತಿದ್ದ, ಸೊ ಅವನು ಬ್ಯುಸಿ ಇದ್ದ, ಎಲ್ಲ ಬ್ಯುಸಿ ಇದ್ವಿ. ಸೊ ಎಸ್, ಇವತ್ತು ಫೈನಲಿ ಟೈಮ್ ಸಿಕ್ಕಿದೆ. ಸೊ ಇಬ್ಬರು ಬಂದಿದ ತಕ್ಷಣ ಮಾತಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಹಿತ್ಯ. ಗೈಸ್, ಅವಳಿಗೆ ವರ್ಕ್ ಫ್ರಮ್ ಹೋಮ್ ಅಂತೆ. ನೋಡಿ, ವರ್ಕ್ ಫ್ರಮ್ ಹೋಮ್ ಅಂದರೆ ಈ ಥರ ಕೆಲಸ ಮಾಡೋದು, ಕಾರಲ್ಲಿ ಕುತ್ಕೊಂಡು. ನೀವು ಸುಮ್ಮನೆ ಮನೇಲಿ ಕೆಲಸ ಮಾಡೋಕ್ಕಾಗಲ್ವಾ ಶ್ರದ್ಧೆಯಿಂದ? ನಾನು ನೆಕ್ಸ್ಟ್ ಟೈಮ್ ಮೀಟ್ ಮಾಡಲ್ಲ, ಆಯ್ತಾ? ನಾನು ನೆಕ್ಸ್ಟ್ ಟೈಮ್ ಮೀಟ್ ಮಾಡಲ್ಲ. ಯಾರು ಕರ್ತಿದ್ದು ಕಾಲ್ ಮಾಡಿ. ಏನೇನು ನೀನು ಈ ನಡುವೆ ಫೋನ್ ಮಾಡಿಲ್ವಾ? ಗೈಸ್, ಇವಳು ಈ ನಡುವೆ ನನಗೆ ಸಿಗ್ತಾನೆ ಇಲ್ಲ, ಕೆಲಸ ಅಂತ ಬ್ಯುಸಿ ಆಗಿಬಿಟ್ಟು ಒಂದು ದಿವಸನೂ ಸಿಗ್ತಾ ಇಲ್ಲ. ಇರಲಿ, ಕೆಲಸ ಮಾಡು. ಸೊ ಇವಾಗ ನಾನು ಅರ್ಜುನು ಶವರ್ಮಾ ತೊಗೊಂಬರಕ್ಕೆ ಹೋಗ್ತಾ ಇದ್ದೀವಿ, ಇಲ್ಲೇ ಸ್ಮೋಕಿ ಡಾಕಿಯಲ್ಲಿ. ಸೊ ಲೆಟ್ಸ್ ಗೋ. ಹೋಗಿ ತೊಗೊಂಡು ವಾಪಸ್ ಕಾರಲ್ಲೇ ಹೋಗಿ ಕೂತ್ಕೊಳ್ಳೋಣ, ಅವಳಿಗೆ ಕಂಪ್ನಿ ಕೊಡೋಣ. ಗೈಸ್, ಅರ್ಜುನು ಶವರ್ಮಾ ತೊಗೊಂಬಾರೋ ಅಂದರೆ ತೊಗೊಂಡು ನಮ್ಮ ಕಾರ್ ಇಲ್ಲಿ ನಿಲ್ಸಿದ್ದೀವಿ, ಅಲ್ಲಿ ನಡ್ಕೊಂಡು ಹೋಗ್ತಾ ನೋಡಿ, ನಡ್ಕೊಂಡು ಹೋಗೇ ಬಿಟ್ಟ. ಇಲ್ಲಿರೋ ಶವರ್ಮಾ ಇಲ್ಲೇ ಕಾರ್ ನಿಲ್ಸಿದ್ದೀವಿ, ಅವ್ನು ನಡ್ಕೊಂಡು ಹೋಗೇ ಬಿಟ್ಟ. ನೋಡಿ, ಇವಾಗ ಗುಗ್ಗು ನನ್ನ ಮಗ ಬರ್ತಾವನೆ, ಅದು ದಡ 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 ಅಂತ. ಅಷ್ಟು ಗೊತ್ತಾಗಿಲ್ಲನೋ? ಅಯ್ಯೋ, ಘಟೋದ್ಗಜ. ಗೈಸ್, ಇವಾಗ ಎಲ್ಲ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದೆ, ಎಲ್ಲರೂ ಡ್ರಾಪ್ ಮಾಡಿ, ಸಾಹಿತ್ಯನ ಅರ್ಜುನ್ನ ಎಲ್ಲ. ಸೊ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ನೆಲ್ಲ ಒಂದು ರೌಂಡ್ ಡ್ರಾಪ್ ಮಾಡಿ ಮನೆಗೆ ಬರೋಕ್ಕೆ. ಸೊ ಎಸ್, ಇಲ್ಲಿ ನಮ್ಮ ಸಹ ನೋಡಿ, ಆ ಗ್ಯಾಪಲ್ಲಿ ಕೂತ್ಕೊಂಡೇನೋ ಫೋನ್ ಯೂಸ್ ಮಾಡ್ಕೊಂಡು ಕೂತವನೆ. ಹೋಗೋಣ ಒಳಗಡೆ. ಗೈಸ್, ಅಷ್ಟೇ, ಇವಾಗ ಆಲ್ಮೋಸ್ಟ್ ನೈಟ್ ಒಂದು 11:30 ಆಗಿದೆ. ಸೊ ಇವಾಗ ನಿದ್ದೆ ಮಾಡೋದಷ್ಟೇ. ಆ್ಯಂಡ್ ಈ ವ್ಲಾಗ್ ಯಾರಿಗಾದ್ರೂ ಇಷ್ಟ ಆಗಿದೆ ದಯವಿಟ್ಟು ಅದನ್ನು ಲೈಕ್ ಮಾಡಿ ಆ್ಯಂಡ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ ಕೇಸ್ ನೆಕ್ಸ್ಟ್ ಬರೋ ವೀಡಿಯೋಸ್ ನೋಡಬೇಕಂತ ಅಂದ್ಕೊಂಡಿದ್ರೆ.
ಮತ್ತು ತುಂಬ ವೀಡಿಯೋಸ್ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಎವ್ರಿ ಡೇ ಪೋಸ್ಟ್ ಮಾಡೋ ಥರ ಸ್ಕ್ರಿಪ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ. ಸೊ ದ್ಯಾಟ್ ಮುಂಚೆ ಯಾವಾಗಲೂ ಏನು ಪ್ರಾಬ್ಲಮ್ ಆಗ್ತಿದೆ ಅಂದರೆ ಪ್ರತಿ ಸತಿ ಏನೇನು ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇರಲಿಲ್ಲ. ಅವತ್ತಿಂದ ಏನೇನಾಗುತ್ತೆ ನೋಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಸ್ವಲ್ಪ ಕೇರ್ಲೆಸ್ ಆಗಿದೆ. ಸೊ ಇನ್ಮೇಲಿಂದ ಅವತ್ತಿಗೆ ಏನೇನು ಮಾಡಬೇಕು, ನೆಕ್ಸ್ಟ್ ಡೇ ಇವಾಗ ಏನು ಮಾಡಬೇಕು, ನಾಡಿದ್ದು ಏನು ಮಾಡಬೇಕು, 1 ವೀಕ್ ಕಂಟೆಂಟ್ ರೆಡಿ ಇಟ್ಕೊತಾ ಇದ್ದೀನಿ ಮುಂಚೆನೇ. ಸೊ ದ್ಯಾಟ್ ಕನ್ಫ್ಯೂಸ್ ಆಗೋಲ್ಲ ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರ್ಬೋದು ಅಂತ. ಆಮೇಲೆ ಅದೇ ಹಿಂಗೆ ಅಭ್ಯಾಸ ಮಾಡ್ಕೊಂಡು ಹೋದರೆ ರೆಗ್ಯುಲರಾಗೂ ಪೋಸ್ಟ್ ಮಾಡ್ಬೋದು ಆ್ಯಂಡ್ ಏನೂ ಮಿಸ್ ಔಟ್ ಆಗೋಲ್ಲ. ಮತ್ತು ಎಕ್ಸ್ಟ್ರಾ ಕಂಟೆಂಟು ರೆಡಿ ಇಟ್ಕೊಬೋದು. ಕೆಲವು ಸತಿ 1 ವೀಕ್ಸಲ್ಲಿ 2 ಬ್ಲಾಗ್ ಶೂಟ್ ಮಾಡ್ಬೋದು. ಸೊ ಎಸ್, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಹೋಪ್ಫುಲಿ ಇಟ್ ವರ್ಕ್ಸ್ ಔಟ್. ಸೊ ಇದನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ನಂಬಿ ಯಾರೋ ಎಷ್ಟು ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ, ಯಾರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ, ವೀಡಿಯೋ ಪೋಸ್ಟ್ ಮಾಡಿ ತುಂಬ ದಿವಸ ಆಗಿದ್ರು ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಷ್ಟೇ, ಟೈಮ್ ಆಯಿತು. ಇವಾಗ ಈ ವ್ಲಾಗ್ನ ಎಡಿಟ್ ಮಾಡಿ ನಿದ್ದೆ ಮಾಡೋ ಟೈಮ್. ಬಾಯ್ ಬಾಯ್ ಗೈಸ್, ಲವ್ ಯು ಆಲ್, ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬೈ ಬೈ.